ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಹರಿಹರ ರಚನೆಯ ಆಡಿದನ ಶಂಕರ ಅನ್ನುವ ಭಾಗವನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಗುಂಡಯ್ಯನ ಮುಂದೆ ಶಿವನು ನೃತ್ಯ ಮಾಡ್ತಾ ಇರುವಂಥದ್ದು, ಆತ ಗುಂಡಯ್ಯ ಆತನನ್ನ ಅಂತರಂಗದಲ್ಲಿ ಕಾಣ್ತಾ ಇರುವಂಥದ್ದು, ಜೊತೆಗೆ ಆತ ಯಾವ ರೀತಿ ಶಿವನ ಒಂದು ಆರಾಧನೆಗೆ ಪಾತ್ರನಾಗಿದ್ದ ಅನ್ನುವಂಥದ್ದನ್ನ ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಈಗ ಉಳಿದಿರುವ ಮುಂದಿನ ಭಾಗವನ್ನು ನೋಡೋದಾದ್ರೆ, ಅವನು ಹೇಗೆ ನೃತ್ಯವನ್ನು ಮಾಡ್ತಾ ಇದ್ದ ಅನ್ನುವುದಾದ್ರೆ, ಕೊಬ್ಬಿದನ್ ಉಲಿದಾಳ್ ಎರ್ದಂ ಸರ್ಬ ಸುಖಂಗಳನ್ ಸೆಳೆ ಬರುತ್ತಿರ್ದಂ ಕುಣಿದಾಡುತ್ತೆ ಕುಡಿಕೆಗಳಂ ಬಾರಿಸಿ ಶಿವನಂ ಸುತ್ತಿ ಬರುತ್ತಂ ಬಾರಿಸಿ ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನಂ ಮುಟ್ಟಿತು ಸತ್ಯಂ ಸುಖದಾಟಂ ತನ್ನಂ ಬೆಂಬತ್ತಲು ಸುಖಮುಖದಿಂ ಮನಮಂ ಸುತ್ತಲು ಒಳಗಾಡಿದೆ ನೆನಿತುನ್ ದಿನವೆನುತಂ. ಇಲ್ಲಿ ಹರಿಹರ ವ್ಯಕ್ತಪಡಿಸುವಂಥದ್ದು, ಅಲ್ಲಿ ಶಿವನ ಆರಾಧನೆಯಲ್ಲಿ ಆತನ ಭಕ್ತನಾಗಿರುವಂತಹ ಕುಂಬರಗುಂಡಯ್ಯ ಏನ್ ಮಾಡ್ತಾ ಇದ್ದಾನೆ, ಭಕ್ತಿಯ ಪರವಶನಾಗಿ ಮೈ ಮೆರಿತಾ ಇದ್ದಾನೆ. ಕೊಬ್ಬಿದಾನೆ, ಉಬ್ಬಿದಾನೆ, ಉಲಿದಾಳ್ ಅನ್ನುವಂಥ ಪದವನ್ನು ಕೂಡ ಇಲ್ಲಿ ಬಳಕೆ ಮಾಡ್ತಾರೆ ಅನ್ನೋಂಥದ್ದು. ಅಂದ್ರೆ ಅವನ ಒಂದು ಭಕ್ತಿಯ ಆರಾಧ್ಯದ ಸ್ಥಿತಿಯನ್ನು ಹೇಳ್ತಾ ಇರುವಂಥದ್ದು. ಅಷ್ಟೊಂದು ತನ್ನ ಕಾರ್ಯದೊಳಗ ತೊಡಗಿಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಕಂಡ್ಕೋಬಹುದು. ತನ್ನ ಆ ಕಾರ್ಯದಲ್ಲಿ ತೊಡಗಿಕೊಂಡಿರುವಂಥದ್ದು. ಕೊಬ್ಬಿದನು, ಉಬ್ಬಿದನು, ಉಲಿದಾಳ್ ಎರ್ದಂ, ಬಿದ್ದ ಎದ್ದ, ಭಕ್ತಿಯ ಪರವಶದೊಳಗ ಉಬ್ಬಿಕೊಂಡ್ಬಿಟ್ಟಿದ್ದಾನೆ. ಅಷ್ಟೊಂದು ಮೈ ಮರೆತು ಆತ ತಾನು ತನ್ನ ಕಾಯಕದೊಳಗೆ ನಿಂತಿದ್ದಾನೆ. ಸರ್ಬ ಸುಖಂಗಳನ್ ಸೆಲೆ ಬರುತ್ತಿರ್ದಂ. ಹೌದಾ, ಸರ್ಬ ಅಂದ್ರೆ ಎಲ್ಲ, ಸರ್ವ ಅನ್ನುವಂಥದ್ದು. ಸರ್ವ ಸುಖಂಗಳ ಸೆಲೆ ಬರುತ್ತಿರುವಂಥದ್ದು. ಅವನ್ಗೆ ಅಷ್ಟೊಂದು ಶಿವನ್ ಮೈಳಿಸಿ ಕುಣಿತಾ ಇದ್ದ. ಅಲ್ಲಿ ಅಂತರಂಗದೊಳಗೆ ಲಿಂಗದ ಒಂದು ರೂಪದೊಳಗೆ ನೋಡ್ತಾ ಇದ್ರೆ ಬಾಹ್ಯವಾಗಿ ಶಿವನು ಪ್ರತ್ಯಕ್ಷನಾಗಿರುವಂಥದ್ದು. ಹೀಗೆ ಶಿವನನ್ನು ಕಂಡಂತ ಆತನನ್ನ ನೋಡಿ ಮತ್ತೆ ಕೊಬ್ಬುತ್ತಾನೆ, ಉಬ್ತಾನೆ, ಉಲಿದಾಡ್ತಾನೆ, ಎರ್ತಾನೆ ಅನ್ನುವಂಥ ಪದವನ್ನು ಎಲ್ಲವೂ ಇಲ್ಲಿ ಏನಾಗತ್ತೆ, ಸರ್ವ ಸುಖಂಗಳ ಸೆಲೆ ಬರುತ್ತಿರ್ದಂ ಕುಣಿದಾಡುತ್ತೆ ಮಡಿಕೆಗಳ ಬಾರಿಸಿ. ಆತ ಹಾಗೆ ಏನ್ ಮಾಡ್ತಾ ಇದ್ದ, ಮಡಿಕೆಗಳನ್ನ ಬಾರಿಸಿ ಕುಣಿತಾ ಇದ್ದ, ಕುಡಿಕೆಗಳನ್ನ ಬಾರಿಸಿ ಕುಣಿತಾ ಇದ್ದ. ಶಿವನಂ ಸುತ್ತಿ ಬರುತ್ತಂ ಬಾರಿಸಿ, ಶಿವನನ್ನು ಸುತ್ತಿ ಸುತ್ತಿ ಬರ್ತಾ ಇರುವಂಥದ್ದು, ಬಾರಿಸ್ತಾ ಇದ್ದ. ಆಡುವ ಗುಂಡಯ್ಯನ ಹೊಸ ನೃತ್ಯಂ, ಅವನು ಆಡ್ತಾ ಇರುವಂತ ನೃತ್ಯ ಹೊಸ ನೃತ್ಯವಾಗಿತ್ತು. ನೋಡುವ ಶಿವನಂ ಮುಟ್ಟಿತು ಸತ್ಯಂ, ಅವನ ಭಕ್ತಿ ಎಂಥದ್ದು, ಅವನ ಕಾಯಕದ ಒಂದು ಪರಿಕಲ್ಪನೆ ಎಂಥದ್ದು, ಆತ ಕಾಯಕದಲ್ಲಿ ತೊಡಗಿಡುವಂಥದ್ದು, ಈ ಎಲ್ಲ ವಿಚಾರಗಳನ್ನು ಅಲ್ಲಿ ನೋಡ್ತಾ ಇದ್ದ. ನೋಡುವ ಶಿವನಂ ಮುಟ್ಟಿತು ಸತ್ಯಂ ಸುಖದ ಆಟಂ ತನ್ನಂ ಬೆಂಬತ್ತಲು, ಸುಖದ ಆಟ ತನ್ನನ್ನ ಹತ್ತಿರುವಂತಹ ಸಂದರ್ಭ. ಸುಖಮುಖದಿಂ ಮಣಮಂ ಸುತ್ತಲು, ಸುಖಮುಖದಿಂದ ಸುಖದ ಒಂದು ಸ್ಥಿತಿಯಲ್ಲಿ ತನ್ನ ಮನನ್ನು ಕೂಡ ಸುತ್ತಿತು. ಒಳಗಾಡಿದ ನೆನೆತುಂ ದಿನವೆನುತಂ. ಈ ರೀತಿ ದಿನಗಳು ಉರುಳು ಹೋಗ್ತಾ ಇದ್ವು. ಆತ ಶಿವನ ಒಂದು ಆರಾಧನೆಯಲ್ಲಿ ನಲಿತಾ ಇದ್ದ, ಮುಳುಗ್ತಾ ಇದ್ದ ಅನ್ನುವಂಥ ವಿಚಾರ ಇಲ್ಲಿ ವ್ಯಕ್ತಪಡಿಸ್ತಾರೆ. ಮುಂದಿನ ಪದ್ಯದಲ್ಲಿ ನೋಡೋದಾದ್ರೆ, ಇಳೆಯರ ಈಯ ಲೊಪ್ಪಗಾಡುವನ್ ಎನೆನುತಂ ದಶಭುಜಂ ದಿಗುಟದೊಳು ಪಸರಿಸಿ ಎಸೆವ ಕರಂಗಳನ್ನೆತ್ತಂ ನೇಮಿಸಿ ಒಂದು ಪದಂ ಪಾತಾಳವನ್ನೊತ್ತಲು ಒಂದು ಪದಂ ಬ್ರಹ್ಮಾಂಡವನ್ನೆತ್ತಲು ಜಡೆಗಳ ಬೆಂಬಳಿ ವಿಡಿದಾಡುತ್ತಿರೆ ಮುಡಿಯೊಳ ಸುರನದಿ ತುಳುಕಾಡುತ್ತಿರೆ
ತಡಿಯೊಳು ಸಸಿಕಳೆಯಲ್ಲಾಡುತ್ತಿರೆ ಕಡು ಚಲ್ವಳಕಂ ಕುಣಿದಾಡುತ್ತಿರೆ ಮಿಸುಗುವ ಡಮರುಗ ಡಮಡಮನ್ ಎನ್ನಲೆ. ಅಂದ್ರೆ ಇಲ್ಲಿ ಆತ ಹೇಳ್ತಾ ಇರುವಂತದ್ದು ಏನು ಅಂದ್ರೆ, ಇಳೆಯಲ್ಲಿ ಭೂಮಿಯಲ್ಲಿ ಏನಾಗ್ಬಿಟ್ಟಿದೆ, ಈ ಭೂಲೋಕದಲ್ಲಿ ಇಳೆಯರ್ ಈಯಲೊಪ್ಪಗೊಡಗಾಡು ಎನ್ನುತ್ತಂ. ಈ ಭೂಮಿಯಲ್ಲಿ ಆತ ಪೊರಗಾಡುವಂಥದ್ದು ಅಥವಾ ಕುಣಿದಾಡುವಂಥದ್ದು ಯಾವ ರೀತಿ ಕಾಣ್ತಾ ಇತ್ತು ಅನ್ನುವಂಥದ್ದನ್ನು ಹೇಳ್ತಾರೆ. ದಶಭುಜ ಆತ ಇಲ್ಲಿ ಶಿವನ ಹೇಗೆ ಕಾಣ್ತಾ ಇದ್ದ ಅನ್ನುವಂಥದ್ದು, ದಶಭುಜಂ ದಿಗುಟದೊಳ್ ಪಸರಿಸಿ, ಆತನ ಈ ಆ ಭುಜಗಳು ಯಾವ ರೀತಿ ಇತ್ತು ಅನ್ನುವಂಥದ್ದು. ದಶಭುಜಂ ದಿಗುಟದೊಳು ಪಸರಿಸಿ ಆತನ ನೃತ್ಯ ಮಾಡ್ತಿರುವಂತಹ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು. ಆತನ ದಶಭುಜಗಳು ಏನ್ ಮಾಡಿತ್ತು, ದಿಕ್ಕಿಗೂ ಪಸರಿಸಿಬಿಟ್ಟಿದ್ವು. ಯಶವ ಕರಂಗಳನ್ನೆತ್ತಂ ನೇಮಿಸಿ, ಆತ ನೃತ್ಯ ಮಾಡ್ತಿರುವಂತಹ ಕೈಗಳು ಕೂಡ ಒಂದೊಂದು ಕಡೆ ನೇಮಿತಗೊಂಡ್ಬಿಟ್ಟಿದ್ವು. ನೇಮಿಸಿ ಒಂದು ಪದಂ ಪಾದಾಳವನ್ನೊತ್ತಲು, ಇನ್ನೊಂದು ಪದಂ ಬ್ರಹ್ಮಾಂಡವನ್ನೆತ್ತಲು. ಒಂದು ಪಾದ ಏನಾಗಿದೆ, ಪಾತಾಳವನ್ನು ಒತ್ತಿರುವಂಥದ್ದು, ಇನ್ನೊಂದು ಪಾದ ಏನಿದೆ, ಬ್ರಹ್ಮಾಂಡವನ್ನೆತ್ತಲು. ಜಡೆಗಳು ಬೆಂಬಳಿ ವಿಡಿದಾಡುತ್ತಿರೆ. ಜಡೆಗಳು ಆತ ನೃತ್ಯ ಮಾಡ್ತಿರ್ಬೇಕಾದ್ರೆ ಜಡೆಗಳು ಏನ್ ಮಾಡ್ತಾ ಇದಾವೆ, ಹಿಂಬಾಲಿಸ್ತಾ ಇದ್ದಾವೆ. ಬೆಂಬಿಡ ವಿಡಿದಾಡುತ್ತಿರೆ ಮುಡಿಯೋಳು ಸುರ ನದಿ ತುಳುಕಾಡುತ್ತಿರೆ. ಮುಡಿಯೊಳಗಿರುವಂತ ಶಿವನ ಮುಡಿಯೊಳಗಿರುವಂತ ತಲೆಯ ಮೇಲೆ ಇರುವಂತಹ ಗಂಗೆ ಏನ್ ಮಾಡ್ತಾ ಇದೆ, ತುಳುಕಾಡ್ತಾ ಇದೆ. ತಡೆಯೋಳ್ ಶಶಿಕಳೆ ಎಲ್ಲಾಡುತ್ತಿರೆ. ಆತ ದಡದಲ್ಲಿ ಕಟ್ಕೊಂಡಿರುವಂತಹ ತಡಿಯಲ್ಲಿ ಏನಾಗಿದೆ, ಚಂದ್ರ ಏನ್ ಮಾಡ್ತಾ ಇದ್ದಾನೆ, ಅಲ್ಲಾಡ್ತಾ ಇದ್ದಾನೆ. ಶಶಿಕಳೆ ಅಲ್ಲಾಡುತ್ತಿರೆ. ಕಾಂತಿ, ಕಳೆ ಅಂದ್ರೆ ಕಾಂತಿ, ಶಶಿ ಅಂದ್ರೆ ಚಂದ್ರ ಏನಾಗ್ತಿದೆ, ಅಲ್ಲಾಡ್ತಾ ಇದೆ. ನದಿ ತುಳುಕಾಡ್ತಾ ಇದೆ. ಆತನ ಜಡೆಗಳೇನಾಗಿದ್ದಾವೆ, ಬೆಂಬತ್ತಾ ಇದ್ದಾವೆ. ಇಡೀ ಒಂದು ಪಾದವನ್ನ ಪಾತಾಳನ್ನ ಮೆಟ್ಟಿರುವಂಥದ್ದು, ಇನ್ನೊಂದು ಪಾದ ಬ್ರಹ್ಮಾಂಡವನ್ನೆತ್ತಿರುವಂಥದ್ದು. ಆತ ಯಶವ ಕರಂಗಳನ್ನೆತ್ತಂ ನೇಮಿಸಿ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾರೆ. ಈ ರೀತಿ ಆತನು ಶಿವನ ಒಂದು ನೃತ್ಯದ ಭಂಗಿಯನ್ನ ಇಲ್ಲಿ ಹೇಳ್ತಾ ಹೋಗುವಂಥದ್ದು. ಕಡು ಚಲ್ವಳಕಂ ಕುಣಿದಾಡುತ್ತಿರೆ ಮಿಸುಗುವ ಡಮರುಗ ಢಮ ಢಮ ಢನಲ್ ಎನೆ ಅನ್ನುವಂತ ಮಾತಲ್ಲಿ ಹೇಳ್ತಾರೆ. ಈ ರೀತಿ ಆತ ಏನು ಬಾರಿಸ್ತಾ ಇದ್ದಲ್ಲ, ಕುಡಿಕೆ ಮಡಿಕೆಗಳನ್ನು ಬಾರಿಸ್ತಿರ್ಬೇಕಾದ್ರೆ ಶಿವನು ಆ ಶಬ್ದಕ್ಕೆ, ಆ ಹೊಮ್ತಿರುವಂತ ನಾದಕ್ಕೆ ಈ ರೀತಿಯಾಗಿ ಕುಣಿತಾ ಇದ್ದ ಅನ್ನುವಂಥದ್ದು. ದಶಭುಜಗಳು ದಿಗುಟದಳು ಪಸರಿಸಿ, ಆತನ ದಶಭುಜಗಳೆಲ್ಲವೂ ದಿಕ್ಕನ್ನು ಆವರಿಸ್ಕೊಂಡ್ ಬಿಟ್ಟಿವೆ, ದಿಕ್ಕು ದಶ ದಿಕ್ಕಿಗೂ ಹರಡಿ ಬಿಟ್ಟಾವೆ ಅನ್ನುವಂಥದ್ದು. ಯಶವ ಕರಂಗಳನ್ನು ನೇಮಿಸಿ, ಆತನ ಕರಗಳು ನೇಮಿತಗೊಂಡ ಹಾಗೆ ಇದ್ದಾವೆ. ಮತ್ತು ಒಂದು ಪಾದ ಪಾತಾಳವನ್ನೊತ್ತಲು, ಒಂದು ಪಾದ ಪಾತಾಳವನ್ನು ಒತ್ತಿದ್ರೆ ಇನ್ನೊಂದು ಪಾದ ಏನಾಗಿದೆ, ಬ್ರಹ್ಮಾಂಡವನ್ನು ಒತ್ತಾ ಇದೆ. ಜಡೆಗಳು ಬೆಂಬಿಡದೆ ಏನಾಗ್ತಾ ಇದ್ದಾವೆ, ಹಿಂಬಾಲಿಸ್ತಾ ಇದ್ದಾವೆ. ಮುಡಿಯೊಳ ಸುರ ನದಿ, ಆ ಮುಡಿಯೊಳಗಿರುವಂತಹ ನದಿ ಏನ್ ಮಾಡ್ತಾ ಇದೆ, ತುಳುಕಾಡ್ತಾ ಇದೆ. ಸುರ ನದಿ ತುಳುಕಾಡುತ್ತೀರೆ ತಡಿಯೋಳ್ ಶಶಿಕಳೆ ಅಲ್ಲಾಡುತ್ತೀರೆ. ಚಂದ್ರ ಧರಿಸಿರುವಂತಹ ಚಂದ್ರ ಇದಾನಲ್ಲ, ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ಅಲ್ಲಾಡ್ತಾ ಇದ್ದಾನೆ. ಕಡು ಚಲ್ವೆಳಕಂ ಕುಣಿದಾಡುತ್ತೀರೆ ಮಿಸುಗುವ ಡಮರುಗ ಢಣಡನೆಲ್ಲದೆ. ಆ ಡಮರುಗ ಕೂಡ ಬಾರಿಸ್ತಾ ಇದೆ. ಅಷ್ಟೊಂದು ರೌದ್ರವಾಗಿ ಶಿವನು ತನ್ಮಯನಾಗಿ ಕುಂಬಾರಗುಂಡಯ್ಯ ಬಾರಿಸಿರುವಂತಹ ಮಡಿಕೆ ಕುಡಿಕೆಗಳ ಶಬ್ದಕ್ಕೆ ಈ ರೀತಿ ಹೆಜ್ಜೆ ಹಾಕ್ತಾ ಇದ್ದಾನೆ. ಮುಂದಿನ ಪದ್ಯದಲ್ಲಿ ನೋಡುವುದಾದ್ರೆ, ತಿಸುಳದ ಹರಿಯುವ ತಾರಂ ತಿರ್ರನೆ ತಿರುಗಿ ತಿರೆಯ ಅಹಿಗಳು ಹೆಡೆ ಎತ್ತಲು ಕರಿ ತೋವಲಂ ನಭಂ ಹೋಹರಿಸಲು ಸರಸಿಜ ಭವನ ಶಿರಂ ಬೊಬ್ಬಿಡುತ್ತಿರೆ ಸುರರ ಶಿರೋಮಾಲೆಗಳು ಉಲಿಯುತ್ತಿರೆ ಪೊಂಗೆಜ್ಜೆಗಳ ರವಂ ಘಲಗಲಕ್ಕೆನೆ ತೊಂಗಲ ಗಂಟೆ ಢನಂ ಢನಂ ಎಲೆನೆ ಢನಂ ಢನಂ ಢನಲ್ ಎನೆ ಆಡಿದನ್ ಆಹಾ ಶಂಕರ ನಾಡಿದನ ಗುಂಡನ ಮುಂದೀಶ್ವರ
ನಾಗಳ್ ಈಶ್ವರ ನಾಗಳ್ ಸುರಲೋಕದ ವಾದ್ಯಂಬರೆ. ಈ ರೀತಿ ಆತ ನೃತ್ಯ ಮಾಡ್ತಿರ್ಬೇಕಾದ್ರೆ ಆ ಕುಂಬರಗುಂಡೆಯನ್ನ ಬಾರಿಸ್ತಿರುವಂತದ್ದಕ್ಕೆ ನೃತ್ಯ ಮಾಡ್ತಿರ್ಬೇಕಾದ್ರೆ ಶಿವನು ತ್ರಿಶೂಲದ ಹರಿಯುವ ತಾರಂ ತಿರ್ರನೆ, ತ್ರಿಶೂಲ ಅಂದ್ರೆ ತ್ರಿಶೂಲ ಅನ್ನುವಂಥದ್ದು, ತ್ರಿಶೂಲ ಹರಿಯುವ ತಾರವನ್ನ ನೋಡಿರುವಂಥದ್ದು, ತ್ರಿಶೂಲ ಹಿಡ್ಕೊಂಡು ಕುಡಿತಾ ಇರುವಂಥದ್ದು. ತಿರ್ರನೆ ತಿರುಗುತ್ತಿಯ ಅಹಿಗಳು ಹೆಡೆ ಎತ್ತಲು. ಆತ ತಿರುಗಾಡ್ತಾ ನೃತ್ಯ ಮಾಡ್ತಿರ್ಬೇಕಾದ್ರೆ ತ್ರಿಶೂಲದ ಒಂದು ಹರಿಯುವ ತಾರವನ್ನ ನಾವು ಮಾಡ್ತಿರ್ಬೇಕಾದ್ರೆ ತನ್ನ ಕೊರಳಲ್ಲಿರುವಂತ ಅಹಿಗಳು, ಅಹಿ ಅಂದ್ರೆ ಹಾವು, ಹಾವು ಎಡೆ ಎತ್ತಾ ಇದ್ದಾವೆ, ಎಡೆ ಎತ್ತಲು. ಕರಿತವಲುಂ ನಭವಂ ಬೊಹಸಿಲು ಅನ್ನೋಂಥ, ಬೊಹರಿಸಲು, ಬೊಹರಿಸಲು ಅಂದ್ರೆ ಗೂಡಿಸಲು. ಆತ ತೊಟ್ಟಿರುವಂತ ತೊಗಲೇನಿದೆಯಲ್ಲ ಇಡೀ ಭೂಮಂಡಲವನ್ನೇ ನಭವನ್ನೇ ಏನ್ ಮಾಡ್ತಾ ಇದೆ, ಗೂಡಿಸ್ತಾ ಇದೆ ಅನ್ನುವಂಥದ್ದು. ನಭವಂ ಬೋಹರಿಸಲು ಸರಸಿಜ ಭವನ ಶಿರಂಬೊಬ್ಬಿಡುತ್ತಿರೆ. ಸರಸಿಜ ಭವನ ಅಂದ್ರೆ ಬ್ರಹ್ಮ, ಬ್ರಹ್ಮನ್ ತಲೆ ಬೊಬ್ಬಿಡ್ತಾ ಇದೆ ಅನ್ನುವಂಥದ್ದು. ಏನ್ ಬೊಬ್ಬಿಡ್ತಾ ಇರೋದು? ಸುರರ ಶಿರೋಮಾಲೆಗಳು ಉಲಿಯುತ್ತಿರೆ. ಸುರರು, ದೇವರು, ದೇವಾನ್ ದೇವತೆಗಳೇನಿದಲ್ಲ ಅವರ ಶಿರೋಮಾಲೆಗಳು, ಅವರ ಶಿರೋಮಾಲೆಗಳು. ಶಿರೋಮಾಲೆ ಅಂದ್ರೆ ಅವರ ತಲೆಯನ್ನ ಮಾಲೆಯನ್ನಾಗಿ ಧರಿಸಿರುವಂಥದ್ದು. ರುಂಡಮಾಲೆಗಳು ಹೇಳ್ತೀವಲ್ಲ ಆ ತರ ಶಿರೋಮಾಲೆ ಅಂದ್ರೆ ರುಂಡಮಾಲೆಗಳು ಏನಾಗ್ತಾ ಇದ್ದಾವೆ, ಉಯಿಲಿಡುತ್ತೆ, ಚೀರ ಆಡ್ತಾ ಇದ್ದಾವೆ ಅನ್ನುವಂಥದ್ದನ್ನು, ಚೀರ ಆಡ್ತಾ ಇರುವಂಥದ್ದು. ಇಲ್ಲಿ ಶಿವನ ರೌದ್ರ ರೂಪವನ್ನ ಹರಿಹರ ತೋರಿಸ್ತಾ ಇರುವಂಥದ್ದು. ಆತ ತನ್ನ ಕೊರಳಲ್ಲಿ ಧರಿಸಿರುವಂತಹ ಶಿರೋಮಾಲೆಗಳೇನಿದಾವಲ್ಲ ಉಯಿಲಿಡುತ್ತಿರುವಂಥದ್ದು, ಚೀರಾಡ್ತಾ ಇದ್ದಾವೆ, ಶಬ್ದ ಮಾಡ್ತಾ ಇದ್ದಾವೆ. ಪೊಂಗೆಜ್ಜೆಗಳ ರವಂ ಘಲಘಲಕ್ಕೆನೆ. ಪೊಂಗೆಜ್ಜೆ ಅಂದ್ರೆ ಹೊಂಗೆಜ್ಜೆಗಳು. ಆ ಗೆಜ್ಜೆಗಳು ಏನ್ ಮಾಡ್ತಾ ಇದ್ದಾವೆ ಅಂದ್ರೆ ಘಲಘಲನೆ ಶಬ್ದ ಮಾಡ್ತಾ ಇದ್ದಾವೆ. ತ್ವಂಗಲ ಗಂಟೆ ಢನಂ 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 ಢಮ್ ಢನನ್ ಢನಲ್ ಎನೆ ಅನ್ನುವಂಥದ್ದು. ತ್ವಂಗಲ್ ಅಂದ್ರೆ ಕುಚ್ಚಿರುವಂತ ಗಂಟೆ, ಕುಚ್ಚಿರುವಂತ ಗಂಟೆ ಏನ್ ಮಾಡ್ತಾ ಇದೆ, ಶಬ್ದ ಕೂಡ ಮಾಡ್ತಾ ಇದೆ. ತನ್ನ ಕುಚದಲ್ಲಿರುವಂತಹ ಗಂಟೆ ಕೂಡ ಏನಾಗಿದೆ, ಶಬ್ದ ಮಾಡ್ತಾ ಇದೆ. ತೊಂಗಲ ಗಂಟೆ ಡನಂ ಡಮ್ ಡನಲ್ ಎನೆ. ಆಡಿದನ ಶಂಕರ, ಶಂಕರ ಈ ರೀತಿ ಆಡ್ತಾ ಇದ್ದಾನೆ, ಕುಣಿತಾ ಇದ್ದಾನೆ ಅನ್ನುವಂಥದ್ದು. ಶಂಕರನ ಆಡಿದನ್ ಆ ಗುಂಡನ ಮುಂದೀಶ್ವರನ್ ಆಗಳ್ ಸುರಲೋಕದ ವಾದ್ಯಂಬರೆ. ಈ ರೀತಿ ಆ ಕುಂಬರಗುಂಡೆಯನ್ನ ಮುಂದೆ ನೃತ್ಯ ಮಾಡ್ತಿರ್ಬೇಕಾದ್ರೆ, ಆತನ ಬಾರಿಸ್ತಾ ಇರುವಂತ ನೃತ್ಯ ಸಂಗೀತಕ್ಕೆ ನೃತ್ಯ ಮಾಡ್ತಿರ್ಬೇಕಾದ್ರೆ ಆಗಲೇ ಏನಾಗ್ಬಿಡ್ತು, ಆಗ್ಲೇ ಸುರಲೋಕದ ವಾದ್ಯಂಬರೆ, ಸುರಲೋಕದ ವಾದ್ಯಗಳು ಮೊಳಗಿದ್ವು, ಬರ್ತಾ ಇದ್ವು. ಎಲ್ಲಿ? ಆ ಶಿವನಲ್ಲಿಗೆ ಅವು ಬಂದ್ವು. ಅವನ ಹಾಕೊಂಡಿರುವಂತ ವೇಷಭೂಷಣದ ಬಗ್ಗೆ ಹೇಳ್ತಾ ಇರುವಂತದ್ದು, ಅವನ ಜಡೆ ಹೇಗಿತ್ತು ಅನ್ನುವಂಥದ್ದು, ಅವನ್ ಧರಿಸಿರುವಂತಹ ಗಂಗೆ ಯಾವ ರೀತಿ ತುಳುಕ್ತಾ ಇದ್ರು, ಚಂದ್ರ ಯಾವ ರೀತಿ ಹೊಳಿತಾ ಇದ್ದ, ಕಾಂತಿಯನ್ನು ಅಳ್ಳಾಡ್ತಾ ಇದ್ದ ಅನ್ನುವಂಥದ್ದು. ಈ ರೀತಿ ಇರಬೇಕಾದ್ರೆ ಅವನಲ್ಲಿ ಕೊರಳಲ್ಲಿ ಇರುವಂತಹ ಹಾವು, ಕೈಯಲ್ಲಿರುವಂತಹ ತ್ರಿಶೂಲ, ಮತ್ತು ಅವನು ಧರಿಸಿರುವಂತ ಹಾರ, ಶಿರೋಮಾಲೆ ಅಂತ ಹೇಳ್ತಾರಲ್ಲ ಅವು ಯಾವ ರೀತಿಯಾಗಿತ್ತು, ಆತ ಕಟ್ಕೊಂಡಿರುವಂತಹ ಗೆಜ್ಜೆ ಆಗಿರ್ಬೋದು, ಅವನು ಕುಚದಲ್ಲಿರುವಂತಹ ಗಂಟೆ ಆಗಿರ್ಬೋದು, ಇವುಗಳು ಅವನ ನೃತ್ಯದ ಒಂದು ಭಂಗಿಯನ್ನು ತೋರಿಸ್ಕೊಡುವಂಥವು. ಒಂದು ರೌದ್ರತನವಾಗಿರುವಂತಹ ನೃತ್ಯ ಇಲ್ಲಿ ಮಾಡ್ತಾ ಇದ್ದಾನೆ. ಹೀಗೆ ಮಾಡ್ತಿರ್ಬೇಕಾದ್ರೆ ಸುರಲೋಕದ ವಾದ್ಯಂಬರೆ, ಸುರಲೋಕದ ಎಲ್ರು ಅಲ್ಲಿ ಬರ್ತಾರೆ. ಬೇಗದಿ ಮುಂದಿನ ಪದ್ಯದಲ್ಲಿ, ಬೇಗದಿ ತುಂಬೂರರ ಉಗ್ವಡಿಸುತ್ತಿರೆ, ಬೇಗದಿ ತುಂಬೂರರ ಉಗ್ವಡಿಸುತ್ತಿರೆ, ನುಡನವನೊಲ್ಲದೆ ಬೇಡೆಂದೆನ್ನುತ್ತಿರೆ, ಮಡಿಕೆಯ ವಾದ್ಯಂ ಸಾಲ್ಗೆಂದೆನ್ನುತ್ತಿರೆ, ಶಿವನಂ ಕಂಡ ಭಕ್ತಂ ಕುಣಿಯಲು, ಶಿವಭಕ್ತನ ಕೂಡ ಭವಂ ಕುಣಿಯಲು, ಇರ್ವರನ್ ಈಕ್ಷಿಸಿ ಗಣತತಿ ಕುಣಿಯಲು. ಇವರನ್ನು ವೀಕ್ಷಿಸಿ ಗಣತತಿ ಕೂಡ ಕುಣಿತಾ ಇತ್ತು. ಯಾವ ರೀತಿ ಅನ್ನೋದು ಹೇಳ್ತಾರೆ. ಬೇಗದಿ ತುಂಬೂರರ, ತುಂಬೂರರ ಅಂದ್ರೆ ಗಂಧರ್ವರು ಅನ್ನುವಂಥದ್ದು, ತುಂಬೂರರ ಅಂದ್ರೆ ಗಂಧರ್ವರು, ಉಗ್ವಡಿಸುತ್ತಿರೆ, ಬಂದಂತ ಗಂಧರ್ವರೆಲ್ಲ ಶಿವನನ್ನ ಹೊಗಳ್ತಾ ಇದ್ರು. ಏನು ಎಂತ ಅಂತೇಳಿ ಆತನ ಹೊಗಳ್ತಿದ್ರು. ಉಗ್ವಡಿಸುತ್ತೀರ ಅಂದ್ರೆ ಹೊಗಳ್ತಾ ಇರಬೇಕು, ಹೊಗಳಿಕೆನು. ಮೃಡನವನೊಲ್ಲದೆ
ಬೇಡೆಂದೆನುತ್ತೀರೆ. ಮೃಡನು ಅವ್ರ ಹೊಗಳಿಕೆಯನ್ನು ಬೇಡ ಅಂತ ಅಥವಾ ಅದೆಲ್ಲ ಯಾವುದನ್ನು ವಿಚಾರ ಮಾಡ್ದೇನೆ ಹಾಗೆ ತನ್ನ ಆ ನೃತ್ಯದಲ್ಲಿರುವಂಥದ್ದು. ಮೃಡನವನೊಲ್ಲದೆ ಬೇಡೆನ್ನುತ್ತೀರೆ, ಮಡಿಕೆಯ ವಾದ್ಯಂ ಸಾಲ್ದೆನ್ನುತ್ತೀರೆ. ಅವ್ರೇನು ವಾದ್ಯ ಸುರಲೋಕದ ವಾದ್ಯಗಳನ್ನು ಬಾರಿಸ್ತಾ ಬರ್ತಿದ್ರಲ್ಲ ಅವ್ರಿಗೆ ಹೇಳ್ತಾನೆ ಮೃಡನವನೊಲ್ಲದೆ. ಅವ್ನು ಹೊಗಳ್ತಾ ಇದ್ರು, ಗಂಧರ್ವರು ಹೊಗಳ್ತಾ ಅದು ವಾದ್ಯವನ್ನು ಬಾರಿಸ್ತಾ ಇರ್ಬೇಕಾದ್ರೆ ಆತ ಶಿವ ಹೇಳ್ತಾನೆ ಅವ್ನ್ ಬೇಡ ಅಂತ ಹೇಳ್ತಾನ, ನೀವು ಆ ವಾದ್ಯಗಳನ್ನು ಬಾರಿಸ್ಬೇಡ್ರಿ ಹೇಳ್ತಾನೆ. ಯಾವ ವಾದ್ಯ ಬೇಕಾಗಾರ ಹಂಗಾರೆ ಯಾವ್ದು? ಮಡಿಕೆಯ ವಾದ್ಯಂ ಸಾಲ್ದೆ ಎನ್ನುತ್ತೀರೆ. ಆ ಮಡಿಕೆಯ ವಾದ್ಯನೇ ಸಾಕಲ್ಲ, ಇನ್ನು ನೀವು ಯಾಕೆ ಬಾರಿಸ್ತಾ ಇದ್ರಿ ಅಂತ ಹೇಳಿ ಆ ಗಂಧರ್ವರಿಗೆ ಆತ ಹೇಳ್ತಾನೆ, ಶಿವನ್ ಹೇಳ್ತಾನೆ. ಶಿವನಂ ಕಂಡ ಭಕ್ತಂ ಕುಣಿಯಲು, ಶಿವನನ್ ಕಂಡು ಭಕ್ತ ಕುಣಿಯಾಕತ್ತ ಕುಂಬಾರಗುಂಡಾಗಿ ಕುಣಿತಾ ಇದ್ದ. ಅಲ್ಲಿದ್ದಂತ ಭಕ್ತಾದಿಗಳೆಲ್ಲ ಕುಣಿತಾ ಇದ್ರು. ಶಿವಭಕ್ತನ ಕೂಡ ಭಾವಂ ಕುಣಿಯಲು, ಆ ಶಿವಭಕ್ತನ ಜೊತೆ ಶಿವನು ಕೂಡ ಕುಣಿಯಲು ಆರಂಭಿಸಿದ. ಇವರನ್ನು ವೀಕ್ಷಿಸಿ ಗಣತತಿ ಕುಣಿಯಲು, ಇವರನ್ನು ನೋಡಿದಂತ ಭಕ್ತ ಮತ್ತು ಶಿವನನ್ನು ನೋಡಿದಂತ ಅಲ್ಲಿ ಗಣತತಿ ಏನಿತ್ತಲ್ಲ ಅವರು ಏನ್ ಮಾಡ್ತಾ ಇದ್ರೆ ಕುಣಿಯಾಕಣಿಯಾದ್ರು, ಅವರು ಕೂಡ ಕುಣಿತಾ ಇದ್ರು. ಸರ್ವ ಸ್ಥಾವರ ಜಂಗಮವಾಗಲು, ಸರ್ವ ಸ್ಥಾವರ ಅನ್ನುವಂಥದ್ದು, ಸ್ಥಾವರ ಅಂದ್ರೆ ಅಚಲವಾಗಿರುವಂಥದ್ದು, ಜಡವಾಗಿರುವಂಥದ್ದು. ಸ್ಥಾವರ ಕಳಿ ಉಂಟು, ಜಂಗಮ ಕಳಿಯಿಲ್ಲ ಅಂತ ಹೇಳ್ತಾರೆ ನೋಡಿ, ಆತರ ಸ್ಥಾವರ ಏನಾಗಿದೆ ಜಡವಾಗಿರುವಂಥದ್ದು. ಜಂಗಮವಾಡಲು ಅಂತೇಳಿ, ಜಂಗಮ ಅಂದ್ರೆ ಚಲನೆ ಉಳ್ಳಂಥದ್ದು, ಹೌದಾ? ಸ್ಥಾವರ ಅಂದ್ರೆ ಒಂದ್ ಕಡೆ ನೆಲೆ ನಿಂತಿರುವಂಥದ್ದು, ಒಂದೇ ಕಡೆ ಇರುವಂಥದ್ದು, ಜಡವಾಗಿರುವಂಥದ್ದು. ಜಂಗಮ ಅಂದ್ರೆ ಚಲನೆ ಉಳ್ಳುವಂಥದ್ದು. ಸರ್ವ ಸ್ಥಾವರ ಜಂಗಮವಾಡಲು, ಸರ್ವಸ್ಥಾವರ ಜಂಗಮವಾಡಲು ಮಡಕೆಯ ಶಬ್ದ ಕಾಡುತ್ತಿರ್ದಂ. ಅಲ್ಲಿ ಇದ್ದಂತ ಎಲ್ರೂ ಕೂಡ ಚಲನೆ ಉಳ್ಳುವಂಥವ್ರಾದ್ರು, ಆ ನಾದಕ್ಕ ತಲಿದೂಗ್ತಾ ಇದ್ರು ಅಂತ ರೀತಿ ಒಳಗೆ ಹೇಳ್ತಾರೆ. ಸರ್ವಸ್ಥಾವರ ಜಂಗಮವಾಡಲು ಮಡಕೆಯ ಶಬ್ದ ಕಾಡುತ್ತಿರ್ದಂ, ಮೃಡನ ಕೀಳಂ ಬೆರಸಾಡುತ್ತಿರ್ದಂ ಅನ್ನುವಂಥದ್ದನ್ನು. ಮೃಡನ ಕೀಳ ಸಮಸ್ತ ಶಿವ ಮತ್ತು ಸಮಸ್ತರು ಕೂಡ ಬೆರಸಾಡುತ್ತಿರ್ದಂ. ನಾನಾ ಮುಖದ ಆನಂದ ಪುಟ್ಟಲು, ನಾನಾ ಮುಖದ ಆನಂದವನ್ನು ಪಡಿತಾ ಇದ್ರು. ಈ ತರ ಆತ ಏನಾಗತ್ತೆ, ಅಲ್ಲಿ ಎಲ್ರೂ ಆ ಶಬ್ದಕ್ಕೆ ಆಡ್ತಾ ಇದ್ರು ಅಂತ, ಮಡಿಕೆ ಶಬ್ದಕ್ಕೆ ಎಲ್ರೂ ಆಡ್ತಾ ಇದ್ರು. ಅಷ್ಟೊಂದು ರಮ್ಯವಾಗಿ ಹೊರ ಹೊಮ್ತಿತ್ತು. ಮೃಡನ ಕೀಳಂ ಬೆರೆಸಾಡುತ್ತಿರ್ದಂ, ಎಲ್ರೂ ಸೇರ್ಕೊಂಡು ಕುಣಿತಾ ಇದ್ರು ಅನ್ನುವಂಥದ್ದು. ನಾನಾ ಮುಖದ ಆನಂದಮಂ ಪುಟ್ಟಲು, ಎಲ್ಲರೂ ಆನಂದದಿಂದ ಎಲ್ಲರೂ ನೃತ್ಯ ಮಾಡಕ ಅಥವಾ ಅಲ್ಲಿ ಸಮಸ್ತ ಜನರು ಏನ್ ಸೇರ್ಕೊಂಡಿದ್ರಲ್ಲ ಎಲ್ರೂ ತಲೆದೂಗ್ತಾ ಇದ್ರು. ಅಷ್ಟೊಂದು ಚೆನ್ನಾಗಿ ಆ ಮಡಕೆಯ ಶಬ್ದ ಹೊಮ್ತಾ ಇತ್ತು. ಮುಂದಿನ ಪದ್ಯದಲ್ಲಿ ನೋಡೋದಾದ್ರೆ, ಈ ರೀತಿ ಇರ್ಬೇಕಾದ್ರೆ ಮುಂದೆ ವಿಚಾರವನ್ನ ಪದ್ಯದಲ್ಲಿ ಹೇಳ್ತಾರೆ. ನಾನಾರವ ಅಂಬರಮಂ ಮುಟ್ಟಲು, ನಾನಾರವವ ಅಂಬರಂ ಮುಟ್ಟಲು ಗಿರಿಸುತೆ ಕಂಡತಿ ಚೋದ್ಯಂ ಎನ್ನುತಂ ಕರುಣಿಸೆನ್ನುತಂ ಗಿರಿಸುತೆ ಹೊಗಳಲು ಕರುಣಾರವಂ ಅಂಬಿಕೆಯೊಳ್ ನೆಗಳಲು ಕೇಳುತ್ತೆ ಮೆಲ್ಲನೆ ನಾಟ್ಯವನ್ನುಡುಗುತೆ ಶೈಲಜ ಇಚ್ಛೆಗೆ ಸಮತೆಗೆ ಸೇರುತೆ ಆಡುವ ಗಣಕುಲಂ ಸೈತೀರಿಸುತ್ತೆ ನೋಡುವ ಪಾರ್ವತಿ ಅಭಯ ನೀವುತೆ ಕುಣಿದಾಡುವ ಗುಂಡಯ್ಯ ನಿರೀಕ್ಷಿಸಿ ತ್ರಿನಯ ಸದಾನಂದದೊಳ್ ಆಲಂಗಿಸಿ
ಜಲಪೂರಿತ ಲೋಚನದಿಂ ನೋಡುತ್ತೆ. ಏನಾಯ್ತು? ನಾನಾರವವ, ರವ ಅಂದ್ರೆ ಧ್ವನಿ, ರವವ ಅಂದ್ರೆ ಧ್ವನಿ ಅನ್ನುವಂಥದ್ದು. ನಾನಾರವವ ಅಂಬರಮ ಮುಟ್ಟಲು, ಈ ರೀತಿ ಆತ ಬಾರಿಸ್ತಾ ಇರುವಂತ ಮಡಿಕೆಯ ಶಬ್ದ ನಾನಾ ರೀತಿಯಾಗಿ ಹೊರಹೊಮ್ಮತಾ ಇರುವಂತದ್ದು. ಇಡೀ ಅಂಬರ ಅಂದ್ರೆ ಆಕಾಶವನ್ನು ಮುಟ್ಟಲು. ಗಿರಿಸುತೆ ಕಂಡತಿ ಚೋದ್ಯಮೆನ್ನುತಂ, ಆ ಗಿರಿಸುತೆನು ಕೂಡ ಅಲ್ಲಿ ನೋಡ್ತಾಳೆ, ಅಂಬರದೊಳಗೆ ನಿಂತ್ಕೊಂಡು ನೋಡ್ತಾ ಇರುವಂತದ್ದು ಇತ್ತಲ್ಲ ಅದನ್ನು ಗಿರಿಸುತೆನು ನೋಡ್ತಾಳೆ. ನೋಡಿ ಚೋದ್ಯಮೆನ್ನುತಂ, ಚೋದ್ಯ ಅಂದ್ರೆ ಆಶ್ಚರ್ಯಪಟ್ಟಳು, ಆಶ್ಚರ್ಯ ಪಡ್ತಾ ಇದ್ಳು. ಕರುಣಿಸೆನ್ನುತಂ ಗಿರಿಸುತೆ ಹೊಗಳಲು, ನನ್ನನ್ನು ಕರುಣಿಸು ಅಂತೇಳಿ ಆ ಗಿರಿಸುತೆ ಶಿವನನ್ನ ಆರಾಧಿಸ್ತಿದ್ರು, ಹೊಗಳ್ತಾ ಇದ್ರು. ಕರುಣಾರವವ ಅಂಬಿಕೆಯೊಳ್ ನೆಗಳಲು, ಅಂಬಿಕೆ ಅಂದ್ರೆ ಪಾರ್ವತಿ, ಕರುಣಾರವ ಅಂದ್ರೆ ಶಿವನು ಅಂಬಿಕೆಯನ್ನ ನೆಗಳಲು ಅಂದ್ರೆ ಆ ಕಡೆ ಸೇರಲು, ಎಸೆಯಲು ಅನ್ನೋಂಥ ರೀತಿ ಒಳಗೆ ಗೇಯಲು. ಕೇಳುತ್ತೆ ಮೆಲ್ಲನೆ ನಾಟ್ಯವನ್ ಉಡುವುತೆ ಅಂದ್ರೆ ಕಡಿಮೆ ಮಾಡೋದು. ಅದೇನು ಅಂಬಿಕೆ ಹೇಳಿದಳಲ್ಲ, ಗಿರಿಸುತೆ ಹೇಳಿದಳಲ್ಲ, ಹೇಳಿದ ನಂತರ ಏನ್ ಮಾಡ್ದ ಆತ ಮೆಲ್ಲನೆ ತನ್ನ ನಾಟ್ಯವನ್ನ ಉಡುಗುತ್ತೆ ಅಂದ್ರೆ ಕಡಿಮೆ ಮಾಡಿದ, ನೃತ್ಯವನ್ನು ಮಾಡೋದು ಕಡಿಮೆ ಮಾಡಿದ. ಶೈಲಜೆ ಇಚ್ಛೆಗೆ ಸಮತೆಗೆ ಸೇರುತ್ತೆ, ಶೈಲಜೆ ಅಂದ್ರೆ ಇಲ್ಲಿ ಪಾರ್ವತಿ, ಅವಳ ಇಚ್ಛೆಗೆ ಸಮತೆಗೆ ಸೇರುತ್ತೆ. ಸಮತೆ ಅಂದ್ರೆ ನೋಡ್ತಾ ಏನ್ ಮಾಡಿದ ಸೇರ್ತಾ ಇದ್ದ ಅನ್ನುವಂಥದ್ದು. ಆಡುವ ಗಣಕುಲಂ ಸೈತೀರಿಸುತ್ತೆ, ಅಲ್ಲಿ ಆಡ್ತಾ ಇರುವಂತ ನೆರೆದಿರುವಂತ ಎಲ್ಲ ಘನ ಸಮೂಹ ಇತ್ತಲ್ಲ, ಗಣಕುಲಮ್ಮ ಸೈರಿಸುತ್ತೀರೆ, ಎಲ್ಲವನ್ನು ಒಂದು ಕ್ರಮಗೊಳಿಸುವಂಥದ್ದು. ನೋಡುವ ಪಾರ್ವತಿಗೆ ಅಭಯವನ್ನೀಯುತ್ತೆ, ಅಲ್ಲಿ ನೋಡ್ತಾ ಇರುವಂತಹ ಪಾರ್ವತಿಗೆ ಅಭಯ ನೀಡ್ತಾ ಇರುವಂಥದ್ದು. ಕುಣಿದಾಡುವ ಗುಂಡಯ್ಯ ನಿರೀಕ್ಷಿಸಿ, ಕುಣಿದಾಡ್ತಿರುವಂತಹ ಆ ಗುಂಡಯ್ಯನನ್ನ ಇಕ್ಷಿಸಿ ನೋಡಿ. ತ್ರಿನಯ ಅಂದ್ರೆ ಮೂರು ಕಣ್ಣು, ಮುಖನ್ನ ಯಾರು ಶಿವ. ತ್ರಿನಯ ಸದಾನಂದದೊಳ್ ಆಲಂಗಿಸಿ, ಆನಂದದೊಳಗೆ ಮತ್ತು ಆನಂದ, ಸದಾನಂದ ಯಾವಾಗ್ಲೂ ಆನಂದದಿಂದ ಇರುವಂಥದ್ದು. ಸದಾನಂದದೊಳ್ ಆಲಂಗಿಸಿ ಆತನನ್ನ ಆಲಂಗಿಸ್ತಾನೆ, ಯಾರನ್ನ ಕುಂಬಾರಗುಂಡಯ್ಯನನ್ನ. ಜಲಪೂರಿತ ಲೋಚನದಿಂ ನೋಡುತ್ತೆ, ಜಲಪೂರಿತ ಕಣ್ಣು ತುಂಬಿದ, ಲೋಚನ ಅಂದ್ರೆ ಕಣ್ಣು, ಜಲ ತುಂಬಿದ ಆನಂದ ಬಾಷ್ಪದ ಒಂದು ನೆಲೆಯಲ್ಲಿ ನಾವು ಕಣ್ಕೋಬಹುದು. ಆನಂದ ತುಂಬಿ ಕಣ್ಣು ತುಂಬಿ ಬಿಟ್ಟಿತ್ತು, ಅದನ್ನು ನೋಡ್ತಾ ಜಲಪೂರಿತ ಲೋಚನದಿಂ ನೋಡುತ್ತೆ. ಆತನನ್ನ ಕಾಣ್ತಾ ಇದ್ದ ಶಿವನು, ಯಾರೋ ಕುಂಬಾರಗುಂಡಯ್ಯನನ್ನ ನೋಡ್ತಾ ಇದ್ದ. ಮುಂದೆ ಹೇಳ್ತಾರೆ ಏನಂದ್ರೆ, ಜಲಪೂರಿತ ಲೋಚನದಿಂ ನೋಡುತ್ತೆ. ನಳನಳಿಪ ಅಂಗದಿ ಬಿಗಿ ಬಿಗಿ ದಪ್ಪುತೆ. ಹೊಸ ಪುಷ್ಪಕದೊಳ್ ಹರುಷದೊಳ್ ಏರಿಸಿ, ಪಶುಪತಿ ದೇವಗಣಗಳಿಗೆ ತೋರಿಸೆ. ತರದಿಂಸೂಸುವ ಹೊಸ ಹೂಮಳೆಯೊಳ್ ವಿರಾಜಿಪ ಮುರಜದ ದನಿಯೋಳ್ ಮಡಕೆಯ ದನಿಗಾಡಿಸಿದವರುಂಟೆ. ಪೊಡವಿಯೊಳ್ ಇಂತಪ್ಪ ಉನ್ನತರುಂಟೆ ಎಂದ ಅನವರತಂ ಕೊಂಡಾಡುತಂ. ಇಂದುದರಂ ನೆರೆ ಮುಂಡಾಡುತಂ ಗಣಪದಮಂ ಗುಂಡಯ್ಯನಿಗಿಯೂತೆ. ಇಲ್ಲಿ ಕುಂಬಾರಗುಂಡಯ್ಯನಿಗೆ ಗಣಪದವಿಯನ್ನು ಕೊಟ್ಟು ಆತನನ್ನು ಸತ್ಕರಿಸುವಂಥದ್ದು. ನಳನಳಿಪ ಅಂಗದಿ ಬಿಗಿ ಬಿಗಿ ದಪ್ಪುತೆ, ಶೋಭಿಸ್ತಾ ಇರುವಂತಹ, ನಳನಳಿಪ ಅಂದ್ರೆ ಶೋಭೆಯನ್ನು ಹೊಂದಿರುವಂಥದ್ದು, ಶೋಭಿಸ್ತಾ ಇರುವಂಥದ್ದು. ಅಂಗದಿ ಶೋಭಿಸ್ತಾ ಇರುವಂತಹ ಆತನನ್ನ ಬಿಗಿ ಬಿಗಿ ದಪ್ಕೊಳ್ತಾನೆ, ಬಹಳ ಆತ್ಮೀಯತೆಯಿಂದ ಬಿಗಿ ದಪ್ಕೊಳ್ತಾನೆ. ಹೊಸ ಪುಷ್ಪಕ ಅಂದ್ರೆ ವಿಮಾನ, ಹೊಸ ಪುಷ್ಪಕದೊಳ್, ಈ ಪುಷ್ಪಕದ ವಿಮಾನದೊಳಗೆ ಹರುಷದೊಳ್ ಏರಿಸಿ ಅನ್ನುವಂಥದ್ದು. ಹರುಷದಿಂದ ಆತನನ್ನ ಆ ಪುಷ್ಪಕ ವಿಮಾನದಲ್ಲಿ ಏರಿಸುವಂಥದ್ದು. ಪಶುಪತಿ ದೇವಗಣಗಳಿಗೆ ತೋರಿಸಿ, ಪಶುಪತಿ ಅಂದ್ರೆ ಶಿವ ಏನ್ ಮಾಡ್ತಾನೆ, ದೇವಗಣಗಳಿಗೆಲ್ಲ ತೋರಿಸಿ. ತರದಿಂ ಸೂಸುವ ಹೊಸ ಹೂ ಮಳೆಯೊಳಗೆ, ತರತರದ ಹೂಗಳಿಂದ ಕೂಡಿರುವಂತ ಹೊಸ ಹೂಮಳೆಯನ್ನು ಸುರಿಸ್ತಾನೆ. ವಿರಾಜಿಪ ಮುರಜದ ದನಿಯೊಳು, ವಿರಾಜಿಪ ಅಂದ್ರ ಪ್ರಕಾಶಮಾನವಾದ, ಮುರಜದ ಅಂದ್ರ ಮದ್ದಳೆ, ಮುರಜ ಅಂದ್ರೆ ಮದ್ದಳೆ ಅನ್ನುವಂಥದ್ದು. ಮದ್ದಳೆ ದನಿಯೊಳು ಮಡಕೆಯ
ಧ್ವನಿಗಾಡಿಸಿದವರುಂಟೆ. ಹೌದಾ? ಪ್ರಕಾಶಮಾನವಾಗಿರುವಂತ ಮೊದಲೇ ದನಿಗೆ ನಾನು ಏನ್ ಮಾಡ್ತಾ ಇದ್ದೆ, ನೃತ್ಯ ಮಾಡುವಂಥದ್ದು. ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ, ಮಡಿಕೆಯ ದನಿಗಾಡಿಸಿದವರುಂಟೆ, ಈ ಮಡಿಕೆಯನ್ನು ಬಾರಿಸಿ ನನ್ನನ್ನು ಈ ತರ ಆಡಿಸಿದವರುಂಟೆ ಅನ್ನುವಂತ ಪ್ರಶ್ನೆಯನ್ನ ಅಲ್ಲಿ ಮಾಡ್ತಾನೆ. ಮಾಡಿ ಮುಂದೆ ಹೇಳುವಂಥದ್ದು, ವಿರಾಜಿಪ ಮುರಜದ ದನಿಯೊಳ ಮಡಕೆಯ ದನಿಗಾಡಿಸಿದವರುಂಟೆ, ಪೊಡವಿಯೊಳ್, ಪೊಡವಿ ಅಂದ್ರೆ ಅಡವಿ ಅನ್ನುವಂಥದ್ದನ್ನು, ಅಥವಾ ಆ ಒಂದು ಹಳ್ಳಿಯಲ್ಲಿ ಅನ್ನುವಂಥ ರೀತಿ ಒಳಗೆ, ಪೊಡವಿಯೊಳ್ ಇಂತಪ್ಪ ಉನ್ನತರುಂಟೆ. ಈ ರೀತಿ ಮಡಿಕೆಯಿಂದ ದನಿಯನ್ನು ಹೊಮ್ಮಿಸಿ ಆ ಮುರಜದ ದನಿಕ್ಕೆ ಮೀರಿಸುವ ಹಾಗೆ ಏನು ಬಾರಿಸಿ ನೃತ್ಯವನ್ನು ಮಾಡಿಸಿದನಲ್ಲ ಈ ಪೊಡವಿಯೊಳ್. ಹೌದಾ? ಈ ಪೊಡವಿಯೊಳಗ ಇಂಥವರು ಉನ್ನತರು ಉಂಟೆ ಅನ್ನುವಂತ ಮಾತನ್ನ ಹೇಳ್ತಾ, ಎಂದ ಅನವರತಂ ಕೊಂಡಾಡುತ್ತಂ ಎಂದು ಆ ಶಿವ ಏನ್ ಮಾಡ್ತಾ ಇದ್ದ, ಸಂತಸದಿಂದ ಕೊಂಡಾಡ್ತಾ ಇದ್ದ. ಇಂದುದರಂ ನೆರೆ ಮುಂಡಾಡುತ್ತಂ, ಇಂದುದರಂ ನೆರೆ ಮುಂಡಾಡುತ್ತಂ. ಆ ಇಂದುದರ ಶಿವನು ಮುದ್ದಾಡ್ತಾ, ಗಣಪದಮಂ ಗುಂಡಯ್ಯನಿಗೀವುತೆ, ಆತನನ್ನ ಮುದ್ದಾಡ್ತಾ ಆತನನ್ನ ಸತ್ಕರಿಸ್ತಾ ಆತನಿಗೆ ಏನ್ ಮಾಡಿದ, ಆ ಗಣಪದವಿಯನ್ನ ಇಟ್ಟ. ಘನ ಸಂಕುಲದೊಳ್ ಸುಖದಿಂದೀವುತೆ ಹರನೊಪ್ಪಿದ ಪುರಹರ ನೋರ್ಪಿದಂ, ಪೆಂಪಿನ ಹೆಚ್ಚಿನ ನಿಧಿಯೊರ್ಪಿದಂ, ಹಂಪೆಯ ವಿರೂಪಂ ತಾನೊರ್ಪಿದಂ ಅನ್ನುವಂತ ಮಾತು. ಇಲ್ಲಿ ನಂತರದ ಪದ್ಯದಲ್ಲಿ ಹೇಳುವಂಥದ್ದು ಏನಂದ್ರೆ, ಈ ಘನ ಸಂಕುಲದೊಳಗ ಸುಖದಿಂದ ಊತೆ, ಗಣಪತಿಯನ್ನು ಕೊಟ್ಟು ಆತ ಸುಖದಿಂದ ಹೋಗ್ತಾ ಇರ್ಬೇಕಾದ್ರೆ ಸುಖದಿಂದ ಒಯ್ಯುತ್ತೆ. ಹರನೊಪ್ಪಿದ ಪುರಹರನೊರ್ಪಿದಂ, ಹರನೊಪ್ಪಿದ ಅಂದ್ರೆ ಶಿವನೊಪ್ಪಿದ, ಪುರಹರ ಅಂದ್ರೆ ಪುರಹರ ಅಂದ್ರೆ ಇವನು ಯಾರೋ ಕುಂಬರಗುಂಡಯ್ಯ. ಹರನೊಪ್ಪಿದ ಪುರಹರನೊರ್ಪಿದಂ ಅನ್ನುವಂಥದ್ದು. ಅಲ್ಲೇನಾಯ್ತು, ಶಿವನು ಒಪ್ಪಿದ ಮತ್ತು ಪುರಹರನಾಗಿರುವಂತಹ ಕುಂಬರಗುಂಡೆಯನ್ನು ಕೂಡ ಒಪ್ಪಿದ. ಪೆಂಪಿನ ಹೆಚ್ಚಿನ ನಿಧಿಯೊರ್ಪಿದಂ, ಈ ಪೆಂಪಾಗಿರುವಂಥದ್ದು ನಿಧಿಯನ್ನ ಒಪ್ಪಿಸಿದ ಅನ್ನುವಂಥದ್ದು, ನಿಧಿ ಒಪ್ಪಿದ ಅನ್ನುವಂಥ ರೀತಿ ಒಳಗೆ ಹೇಳ್ತಾರೆ. ಪೆಂಪಿನ ಹೆಚ್ಚಿನ ನಿಧಿಯೊರ್ಪಿದಂ, ಹಂಪೆಯ ವಿರೂಪಂ ತಾನೊರ್ಪಿದಂ. ಈ ಹಂಪಿನ ಹೆಚ್ಚಿನ ನಿಧಿಯಾಗಿರುವಂತ ಕುಂಬರಗುಂಡೆಯ ಒಪ್ಪಿದ, ಜೊತೆಗೆ ಹಂಪೆಯ ವಿರೂಪಂ ತಾನೊರ್ಪಿದಂ ಅನ್ನುವಂತ ಮಾತು ಕೂಡ ಅಲ್ಲಿ ಹೇಳ್ತಾರೆ. ಈ ರೀತಿ ಪದ್ಯದ ಒಂದು ಸ್ಥಿತಿಯನ್ನು ನಾವು ಇಲ್ಲಿ ಕಂಡ್ಕೊಳ್ತೇವೆ. ಕೊನೆಗೆ ಆ ಕುಂಬರಗುಂಡೆಯನಿಗೆ ಗಣಪತಿಯನ್ನಿಟ್ಟು ಆತನನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭ ಕೂಡ ನಾವಿಲ್ಲಿ ಕಾಣ್ತೇವೆ. ಕಂಡ ಶಶಿಮೌಳಿ ಕುಂಬರಗುಂಡನ ಸುತನೆಂದು ಭಕ್ತಿಯಂ ಕಡುಗೆನಗು ಉದ್ದಂಡತರ ದಂಡದರ ಹರ ಮಂಡಿತ ನಯನಂ ಪುರಾರಿ ಹಂಪೆಯ ರಾಯಂ ಅನ್ನುವಂತ ಮಾತು ಕೂಡ ಹೇಳ್ತಾರೆ. ಇಲ್ಲಿ ಏನ್ ಮಾಡ್ಬಿಟ್ಟ, ಶಿವನ ಕಂಡಂತ ಶಶಿಮೌಳಿ ಕುಂಬರಗುಂಡನ ಸುತನೆಂದು, ಕುಂಬರಗುಂಡೆಯನ್ನ ಮಗನೆಂದು ಅನ್ನುವಂತ ರೀತಿಯಲ್ಲಿ ಭಕ್ತಿಯಂ ಕಡುಗೆನಗು, ಕಡುಗೆನಗೆ ಅಂದ್ರೆ ಅಷ್ಟೊಂದು ಕಠೋರವಾದಂತ ಭಕ್ತನನ್ನ ನಾನು ಕಂಡಿರುವಂಥದ್ದು. ಆತ ಕುಂಬರಗುಂಡೆಯನ್ನ ಭಕ್ತಿಯನ್ನ ಮೆಚ್ಚಿರುವಂಥದ್ದು. ಗುಂಡನ ಸುತನೆಂದು ಭಕ್ತಿಯಂ, ಆತ ಕುಂಬರಗುಂಡನ ಸುತನೆಂದು ಭಕ್ತಿಯಂ ಕಡುಗೆನಗು ಅನ್ನುವಂತ ಮಾತು. ಕೆಡುಗನಗ ಉದ್ದಂಡ ಅಂದ್ರೆ ಶ್ರೇಷ್ಠವಾದಂತಹ, ದಂಡದರ ಅಂದ್ರೆ ದಂಡವನ್ನು ಧರಿಸಿರುವಂತವನು ಅನ್ನುವಂತ ಮಾತು. ದಂಡದರ ಹರ ಮಂಡಿತ ನಯನಂ ಪುರಾರಿ ಹಂಪೆಯ ರಾಯಂ, ಮುರಾರಿ ಆಗಿರುವಂತಹ ಹಂಪಿಯ ರಾಯ ಮಂಡಿತನದಂ, ದಂಡದರ ಬೇಡ್ಕೊಳ್ಳುವಂಥದ್ದು. ಹರ ಮಂಡಿತನಯಂ ಪುರಾರಿ ಹಂಪೆಯ ರಾಯ ಅನ್ನುವಂಥ ವಿಚಾರ ಇಲ್ಲಿ ವ್ಯಕ್ತಪಡಿಸ್ತಾನೆ. ಇಷ್ಟು ಈ ನಿಮಗಿರುವಂತ ಈ ಪದ್ಯ ಯಾವುದದು, ಹರಿಹರನ ರಚನೆಯ ಆಡಿದನ ಆಹಾಶಂಕರ ಅನ್ನುವಂಥ ಪದ್ಯದ ಇಡೀ ಒಂದು ಅಡಕವಾಗಿರುವಂತ ಅಂಶವನ್ನು ನಾವು ತಿಳಿದುಕೊಂಡಿವಿ. ಇಲ್ಲಿಗೆ ಈ ಪದ್ಯ ಪೂರ್ಣಗೊಂಡಿತು. ಮುಂದಿನ ತರಗತಿಯಲ್ಲಿ ಮತ್ತೆ ಬೇರೆ ಪದ್ಯವನ್ನು ನೋಡೋಣ. ಎಲ್ರಿಗೂ ಧನ್ಯವಾದಗಳು.